ಯಾವಾಗ್ಲಾದ್ರೂ ಅನ್ಸಿತ್ತಾ ಯಾಕೆ ಬರ್ಬೇಕಾಗಿತ್ತು ಬಿಗ್ ಬಾಸ್ಗೆ, ಬೇಡ ಹೊರಟೋಗ್ಬಿಡೋದ ನಾನು ಅಂತ? ಅನ್ಸಿತ್ತು. 3ನೇ ವಾರಕ್ಕೆ ನನಗೆ ಆಗ್ಲಿಲ್ಲ, ಮನೆಯವ್ರ ಜೊತೆ ಎಲ್ಲ ದೂರ ಇದ್ದೀನಿ, ಫ್ರೆಂಡ್ಸ್ ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಇವ್ರನ್ನ ಮಾತಾಡ್ಸಕ್ ಆಗ್ತಿಲ್ಲ. 3ನೇ ವಾರಕ್ಕೆ ನನಗೆ ಆಗ್ತಿಲ್ಲ, ನಾನು ಹೋಗ್ತೀನಿ ಅಂದ್ಬಿಟ್ಟಿದೆ. ಅಂದ್ರೆ ಅಲ್ಲಿ ಫುಲ್ ಜಗಳಗಳೇ ಅಲ್ವಾ. ಸೊ ಒಬ್ರಿಗೊಬ್ರು ಹೇಳ್ಕೊಳ್ಳೋದು, ಟಾಸ್ಕ್ ಆಡೋದು, ರೆಸ್ಟ್ ಇರ್ತಿರ್ಲಿಲ್ಲ, ಫ್ರಸ್ಟ್ರೇಷನ್ ಆಗ್ತಿತ್ತು. ಸೊ ಇವ್ರನ್ನೆಲ್ಲ ನನ್ನ ಅಪ್ಪ ಅಮ್ಮ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ. ಇಲ್ಲ ನನಗೆ ಹೋಗ್ತೀನಿ, ನಾನು ಅವ್ರನ್ನೆಲ್ಲ ನೋಡಬೇಕು ಅನ್ನೋ ಥರ ಆಗೋಗಿತ್ತು. ಅದಾದಮೇಲೆ ನಾಮಿನೇಷನ್ ಇದ್ದಾಗೆಲ್ಲ ಜನ ಸೇವ್ ಮಾಡ್ಕೊಂಡು ಬಂದಿರೋ ರೀತಿ ನೋಡಿ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು, ಇಲ್ಲ ಇವತ್ತು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂದರೆ ನಾನು ಇರೋಷ್ಟು ದಿವಸ ಆದರೂ ಚೆನ್ನಾಗಿರಬೇಕು, ನಾನಾಗಿ ಆಡಬೇಕು, ಎಷ್ಟಾಗುತ್ತೋ ಆಡೋಣ ಅಂತ ನಾನು ನಿಂತ್ಕೊಳ್ಳೋದಾಯ್ತು. ಗೆದ್ದೇ ಗೆಲ್ತೀನಿ ಅನ್ನೋದು ವಿಶ್ವಾಸ ಯಾವಾಗ ಮೂಡ್ತು ತಮಗೆ, ಮತ್ತೆ ಏನು ಸ್ಫೂರ್ತಿ ಆಯಿತು ಅಂತ? ನಾನು ಟ್ರೋಫಿ ಗೆದ್ದೇ ಗೆಲ್ತೀನಿ ಅಂತ ನನಗೆ ಅಂದ್ಕೊಂಡಿರಲಿಲ್ಲ, ನನ್ನ ಕೈ 4 ಸಲ ನನ್ನ ಕೈ ಎತ್ತೋದವ್ರಿಗೂ. ಬಟ್ ಯಾವಾಗ ನಾನು ಟಾಪ್ 5 ಬಂದೋ ಆವಾಗಲೇ ಗೆದ್ಬಿಟ್ಟೆ ನಾನು. ಅಂದರೆ ಜನಗಳು ನನ್ನ ಅಷ್ಟು ಇಷ್ಟಪಟ್ಟು ನಿಲ್ಸಿದ್ದಾರೆ ಅಂದಾಗಲೇ ನಾನು ತುಂಬಾ ಗೆದ್ಬಿಟ್ಟೆ. ಅವಾಗ ನಾನು ಫಿಕ್ಸ್ ಆಗೋದೆ, ನಾನು ಈ ಶೋ ಗೆಲ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಇಷ್ಟೊಂದು ಇಷ್ಟಪಟ್ಟು ನನ್ನ ವೋಟ್ ಮಾಡಿ ಸೇವ್ ಮಾಡಿ ಗೆಲ್ಸಿದ್ದಾರೆ ಅಂದರೆ ಅದಕ್ಕಿಂತ ಆರ್ಟಿಸ್ಟ್ಗೆ ಇನ್ನು ಬೇಕಾಗಿರೋ ವ್ಯಾಲ್ಯೂ ಅದೇ ನಮ್ಗೆ ಸಂಪಾದನೆ. ಸೊ ತುಂಬ ಖುಷಿ ಆಯ್ತು ನನಗೆ. ಅವಾಗಲೇ ಅಂದ್ಕೊಂಡೆ ನಾನು ಆಲ್ರೆಡಿ ಗೆದ್ದಿದ್ದೀನಿ, ಶೋ ಅಲ್ದಿದ್ರು ನನ್ನ ಜನ ಮನ್ಸನ್ನು ಗೆದ್ದಿದ್ದೀನಿ ಅಂತ ಫಿಕ್ಸ್ ಆಗೋಗಿದೆ. ಏನ ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ರಿ ಬಿಗ್ ಬಾಸ್ ಒಳಗಡೆ ಹೋದಾಗ? ಅಪ್ಪ ಅಮ್ಮ ಹೆಂಗೋ ಇಲ್ಲಿ ಮೈಸೂರಲ್ಲಿ ಇದ್ರು, ವೀಕ್ಲಿ ಒಂದ್ಸಲಿ ವೀಕೆಂಡಲ್ಲಿ ಬರ್ತಾ ಇರಲಿಲ್ಲ, ಹೇಗಿತ್ತು? ಅದು ತುಂಬ ಕಷ್ಟವಾಗಿತ್ತು. ಅಂದರೆ ಮನೆ ಊಟ ನಂಗೆ ತುಂಬ ಇಷ್ಟ. ನಮ್ಮಮ್ಮ ಬಂದಾಗೆಲ್ಲ, ಇಲ್ಲ ನಾನು ಊರಿಗೆ ಬಂದಾಗೆಲ್ಲ ನಂಗೆ ಇಷ್ಟವಾಗಿರೋದೆಲ್ಲ ಅಡುಗೆ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಊಟಕ್ಕೆ ನಾವು ಗೇಮ್ ಆಡಿ ಗೆಲ್ಬೇಕಿತ್ತು, ನಾವೇ ಊಟ ಅಡುಗೆ ಮಾಡ್ಕೊಬೇಕಿತ್ತು. 2-3 ವಾರ ಊಟ ಇಲ್ಲದೆ ರಾಗಿ ಗಂಜಿ ಕುಡ್ಕೊಂಡು ಇರ್ತಿದ್ದೆ. ಸೊ ಅದೆಲ್ಲ ನೋಡಿದಾಗ ಅರೆ ನಾನು ಹಿಂಗೆ ತಿನ್ನುವಂದಾಗ ತಿಂತಾ ಇರಲಿಲ್ಲ, ಈಗ ತಿನ್ಬೇಕು ಅಂದಾಗ ತಿನ್ನಕ್ಕೆ ಸಿಗ್ತಾ ಇರಲಿಲ್ಲ. ಅಯ್ಯೋ ತುಂಬ ಅದೇ ಹೇಳಿದ್ನಲ್ಲ, ಫುಡ್ಡು, ಟೈಮು, ನಾವು ಮಾತಾಡೋ ಮಾತುಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಕಲಿಸ್ತು. ಸೊ ತುಂಬ ಕಷ್ಟವಾಗಿ ಕಲ್ತ್ವಿ, ಬಟ್ ಒಳ್ಳೇದೇ ಕಲ್ತ್ವಿ. ಈಗ ಒಳಗಡೆ ಆ ಕಂಟೆಸ್ಟೆಂಟ್ಗಳಲ್ಲಿ 3 ಜನ ನಿಮ್ಮನ್ನು ಸೇರಿ ಕನ್ನಡಿಗರು ಸಹ ಅಲ್ಲಿ ಇದ್ರು, ಇಲ್ಲಿಂದ ಇದು ಮಾಡ್ಕೊಂತವ್ರು. ಕೋಆರ್ಡಿನೇಷನ್ ಹೇಗಾಗ್ತಾ ಇತ್ತು ಅಂತೇಳಿ, ಅಥವಾ ಎಲ್ಲರನ್ನೂ ಸರಿಸಮಾನವಾಗಿ ನೋಡುವಂಥದ್ದ, ಅಥವಾ ಹೇಗೆ ಅಲ್ಲಿ ಭೇದ ಭಾವ ಅನ್ನೋದು ಯಾವುದು ಇರ್ತಿರ್ಲಿಲ್ಲ. ಅಂದರೆ ಯಾರೇ ತಪ್ಪು ಮಾಡಿದ್ರು ಅವ್ರ ತಪ್ಪು, ಯಾರೇ ಒಳ್ಳೇದು ಮಾಡಿದ್ರು ಅವ್ರು ಒಳ್ಳೇದೇ. ಇಲ್ಲಿ ಕನ್ನಡ, ತೆಲುಗು, ತಮಿಳು ಅಂತ ಯಾವುದೂ ಇರಲಿಲ್ಲ. ಅದು ಆಚೆ ಏನಕ್ಕೆ ಬಂತೋ ಗೊತ್ತಿಲ್ಲ. ಬಟ್ ನಮ್ಗೆ ಒಳಗಡೆ ಅಂತೂ ನಾವು ನಮ್ಮ ಜೊತೆ ಇದ್ದಿದ್ದು ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಇಲ್ಲ ಟೀಮು, ಅನಾಕ್ಷರ್ ಆಗಿರ್ಬೋದು, ಎಲ್ಲರೂ ಒಂದೇ ಈಕ್ವಲ್ ಆಗಿ ನೋಡ್ತಾ ಇದ್ರು. ಆ್ಯಂಡ್ ಈಕ್ವಲ್ ಆಗಿ ಎಲ್ರಿಗೂ ಹೇಳಬೇಕಾಗಿರೋ ಮಾತನ್ನು ಹೇಳ್ತಾ ಇದ್ರು. ಆ ಥರ ಯಾವುದೂ ಇರಲಿಲ್ಲ ಸರ್. ನಮ್ಗೆ ಅಲ್ಲಿ ಬೇಸಿಕ್ಲಿ ನಮ್ಗೆ ಒಂದೇ ಒಂದು ಏನು ಮನೆ ಒಳಗಡೆ ಅಂದರೆ ನಾವು ಇಂಡಿಯನ್ಸ್ ಅಷ್ಟೇ ಇದ್ದೀವಿ. ಕನ್ನಡ, ತೆಲುಗು ಭಾಷೆ ಏನು ಇದಿರಲಿಲ್ಲ ನಮಗೆ. ಇಂಡಿಯನ್ಸು ನಾವೆಲ್ಲ ಒಂದೇ ಆಡ್ತಾ ಇದ್ದೀವಿ. ಯಾರು ಒಳ್ಳೆ ಚೆನ್ನಾಗಿ ಆಡ್ತಾರೋ ಮೇ ದ ಬೆಸ್ಟ್ ವಿನ್ ಅನ್ನೋದರ ಆಡ್ತಿದ್ವಿ ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ದಂಥದ್ದು ಅಥವಾ ಕನ್ನಡ ಭಾಷೆ ಬಳಸುವಂಥದ್ದು ಯಾವ್ದಾರ ಸಂದರ್ಭ ಆಗಿತ್ತಾ ಅಂತ? ಕನ್ನಡ ಭಾಷೆ ಅಂದರೆ ನಾವೆಲ್ಲರೂ ಮಾತಾಡ್ತಾ ಇದ್ವಿ. ಇವಾಗ ನಮ್ಮ ಜೊತೆ ತೆಲುಗು ಕಂಟೆಸ್ಟೆಂಟ್ಸ್ ಯಾರಿದ್ದಾರೋ, ತೆಲುಗು ಮದರ್ ಟಂಗ್ ಇರೋರು, ಅವರು ಕನ್ನಡದಲ್ಲಿ ಮಾತಾಡೋಕ್ಕೆ ಪಾಪ ಕಷ್ಟ ಇಷ್ಟಪಡ್ತಿದ್ರು, ಮಾತಾಡೋಕ್ಕೆ ಕೇಳ್ತಾ ಇದ್ರು. ಮತ್ತು ನಾವು ಇನ್ನೊಂದು ಭಾಷೆಯಲ್ಲಿ ಮಾತಾಡೋದು, ಈ ಥರ ಎಲ್ಲ ನಾವು ಫನ್ ಮಾಡ್ತಾ ಇದ್ವಿ, ಆಡ್ಕೊಂಡು ಚೆನ್ನಾಗಿ ಖುಷಿಯಾಗೇ ಇದ್ವಿ. ಸೊ ನಮ್ಗೆ ಆ ಥರ ಏನಿಲ್ಲ. ಮತ್ತು ನಾವು ಮಚ್ಚ ಈ ಥರ ಎಲ್ಲ ಎಲ್ಲರೂ ಕರಿತಾ ಇದ್ವಿ. ಅವರು ನಮ್ಮನ್ನು ಕರಿತಿದ್ರು, ನಾವು ಅವ್ರನ್ನ ಕರ್ಕೊಂಡು ಮಚ್ಚ ಅಂತ ತುಂಬ ಚೆನ್ನಾಗೇ ಇದ್ವಿ. ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ ಒಳಗಡೆ. ಆ ಥರ ನಿಖಿಲ್ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಕಲಿಸುವಂಥ ಕೆಲಸವನ್ನು ಯಾರಿಗಾದ್ರೂ ಮಾಡಿದ್ರ ಅಂತ? ಇಲ್ಲ ಅದೇನಿಲ್ಲ. ಯಾಕಂದ್ರೆ ಅವರೇ ಪಾಪ ತಿಳ್ಕೊಂಡು ಮಾತಾಡೋರು. ಇನ್ನು ಅಂದ್ರೆ ಆರ್ಟಿಸ್ಟ್ ಅನ್ನೋರು ಇವಾಗ ಯಾವ ಭಾಷೆ ಅಂತಿಲ್ಲ, ಬೆಲೆ ನಮ್ಗೆ ಅದು ಬಾರ್ಡರ್ಸೇ ಇರಲ್ಲ. ಸೊ ಎಲ್ಲರೂ ಕಲಿಯಕ್ಕೆ ಇಷ್ಟಪಡ್ತಾರೆ. ನನಗೆ 8 ಲ್ಯಾಂಗ್ವೇಜ್ ಬರುತ್ತೆ, ಹಾಗಂತ ನಾನು 8 ಲ್ಯಾಂಗ್ವೇಜು ಇದಲ್ಲ. ನಾನು ಆರ್ಟಿಸ್ಟ್, ನಂಗೆ ಇಷ್ಟ ಇದೆ ಭಾಷೆ ಕಲಿಯೋಕ್ಕೆ, ನಾನು ಇಷ್ಟಪಟ್ಟು ಕಲಿತೆ. ಅವರು ಹಂಗೆ ಇಷ್ಟಪಟ್ಟು ಕಲ್ತಿದ್ರು. ಅಲ್ಲಿ ಆ್ಯಕ್ಚುಲಿ ರೂಲ್ಸ್ ಇರುತ್ತೆ. ನಾವು ಯಾಕಂದರೆ ಈ ಥರನೇ ಫಾಲೋ ಮಾಡಬೇಕು ಅನ್ನೋ ಕೆಲವು ರೂಲ್ಸ್ ಇರುತ್ತೆ. ಅದು ಔಸ್ಕೊಂಡು ಅವರು ಪಾಪಕ್ಕೆ ಇಷ್ಟಪಡ್ತಾ ಇದ್ರು ಮಾತಾಡೋಕ್ಕೆ. ನಾವು ಮಾತಾಡ್ತಾ ಇದ್ವಿ, ಎಂಜಾಯ್ ಮಾಡ್ಕೊಂಡೆ ಹ್ಯಾಪಿ ಆಗಿದ್ವಿ ನಾವು. ಸೊ ಬಿಗ್ ಬಾಸ್ ಗೆದ್ದಿದ್ದೀರಾ, ಸಾಕಷ್ಟು ಜವಾಬ್ದಾರಿ ಇದೆ. ಮುಂದೆ ಆ ಜವಾಬ್ದಾರಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಬರೋ ಆಪರ್ಚುನಿಟಿನ ನೋಡಿಕೊಂಡು ಎಷ್ಟು ನಾನು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಬೆಸ್ಟ್ ಕೊಟ್ಟು ನನ್ನ ಪ್ರೀತಿಸಿದವ್ರನ್ನ ಎಲ್ಲರೂ ಎಂಟರ್ಟೈನ್ ಮಾಡ್ತೀನಿ ಅನ್ನೋ ಒಂದು ಪ್ರಾಮಿಸ್ ಕೊಡ್ತೀನಿ. ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಸಿಕ್ಕರೆ, ಕಿರುತೆರೆ ಇರ್ಬೋದು ಅಥವಾ ದೊಡ್ಡ ಪರದೆ ಇರ್ಬೋದು, ಅಲ್ಲಿಗೆ ತಾವು ಬರುವಂಥದ್ದಾಗ್ತದೆ? ಖಂಡಿತ ಬರ್ತೀನಿ. ನಾನು ಕಣ್ಣು ಮುಚ್ಕೊಂಡು ಬರ್ತೀನಿ, ಬರ್ದೇ ಎಲ್ಲಿಗೆ ಹೋಗ್ತೀನಿ. ಆರ್ಟಿಸ್ಟ್ ಅಲ್ವಾ. ಸೊ ನಾನು ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಹೋಪಿಂಗ್ ಒಳ್ಳೆ ಪ್ರಾಜೆಕ್ಟ್ ಬಂದರೆ ಖಂಡಿತ ನಾನು ಕನ್ನಡದಲ್ಲೂ ಮಾಡ್ತೀನಿ.